ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ಫಿಕ್ಷನ್ ಪ್ಯಾರಡೈಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಚಾನಲ್ನಲ್ಲಿ ನಾನು ಬರೆದಂಥ ಕೆಲ ಕಥೆಗಳನ್ನು ನನ್ನ ಪರ್ಸ್ಪೆಕ್ಟಿವಲ್ಲಿ ನಿಮಗೆ ತಲುಪಿಸಲು ಪ್ರಯತ್ನ ಪಡ್ತೀನಿ. ಖಂಡಿತ ಈ ಕಥೆಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಒಂದು ಇಂಟ್ರೆಸ್ಟಿಂಗ್ ಕಥೆ ಹೇಳ್ತೀನಿ ಕೇಳಿ. ಇಂದು ನಾನು ಹೇಳಿಕೊಟ್ಟಿರೋ ಕಥೆಗೆ ನಾನು ಕೊಟ್ಟಿರೋ ಶೀರ್ಷಿಕೆ ಯಾರವನು. ನಮ್ಮ ಕತೆ ನಡೆಯೋದು ಕರ್ನಾಟಕದ ಕಾಫಿನಾಡು ಎಂದೇ ಪ್ರಸಿದ್ಧವಾದ ಚಿಕ್ಕಮಗಳೂರಿನಲ್ಲಿ. ಚಿಕ್ಕಮಗಳೂರು ಎಂದರೆ ಎಲ್ಲರಿಗೆ ನೆನಪಿಗೆ ಬರೋದು ಸುಂದರವಾದ ಪ್ರಕೃತಿ, ದಟ್ಟವಾದ ಅರಣ್ಯ, ಬೋರ್ಗರೆಯುವ ನದಿಗಳು, ಕಾಫಿ ತೋಟ, ಪ್ರವಾಸಿ ತಾಣಗಳು. ಆದರೆ ಇನ್ನೂ ಸರ್ಕಾರಿ ಬಸ್ ಸೌಕರ್ಯಗಳು ಇಲ್ಲದ ಅನೇಕ ಊರುಗಳಿವೆ. ಅಂಥದ್ದೇ ಒಂದು ಊರು ಮಂಚಾಲೆ. ಮಂಚಾಲೆಗೆ ಬಸ್ ಸಂಪರ್ಕ ಕಲ್ಪಿಸಲು ಸರ್ಕಾರ ಇನ್ನೂ ಮುಂದೆ ಬಂದಿಲ್ಲ. ಹಾಗಂದ ಮಾತ್ರಕ್ಕೆ ಮಂಚಾಲೆ ಏನು ಕುಗ್ರಾಮ ಅಲ್ಲ. ಇಲ್ಲೂ 100-150 ಎಕರೆ ಜಮೀನು ಇರೋ ಸುಮಾರು ಜಮೀನ್ದಾರರು ಸಾಹುಕಾರರಿದ್ದಾರೆ. ಆದರೆ ಈ ಊರಿಗೆ ತಲುಪಲು ಅನೇಕ ತೊರೆಗಳಿಗೆ ಸೇತುವೆ ಕಟ್ಟಬೇಕು ಹಾಗೂ ಅನೇಕ ಬೆಟ್ಟ ಕೊರೆಯಬೇಕು. ಅದಲ್ಲದೆ ಇದೊಂದು 100-150 ಮನೆಗಳಿರೋ ಗ್ರಾಮ. ಆದ್ದರಿಂದ ಇಲ್ಲಿಗೆ ಬಸ್ ಬಿಡೋ ಯೋಜನೆ ಸರ್ಕಾರ ಮಾಡಿರಲಿಲ್ಲ. ಸಾಹುಕಾರರು ಜೀಪು ಬೈಕ್ಗಳಲ್ಲಿ ಓಡಾಡೋರು. ಆದರೆ ಇಲ್ಲಿನ ಬಡವರಿಗೆ ಓಡಾಡೋಕ್ಕೆ ಅನೇಕ ಪ್ರೈವೇಟ್ ಬಸ್ಸುಗಳಿವೆ. ಚಿಕ್ಕಮಗಳೂರಿನಲ್ಲಿ ಅನೇಕ ಕಡೆ ಪ್ರೈವೇಟ್ ಬಸ್ಸುಗಳದ್ದೇ ಕಾರುಬಾರು. ಈಗ ಮಂಚಾಲೆಗೂ ಕೂಡ ದಿನಕ್ಕೆ 3 ಬಾರಿ ಎಕ್ಸ್ಟೇಟ್ ಎಕ್ಸ್ಪ್ರೆಸ್ ಅನ್ನೋ ಪ್ರೈವೇಟ್ ಬಸ್ಸು ಓಡಾಡುತ್ತೆ. ನನ್ನಪ್ಪ ಹುಟ್ಟಿದ್ದು ಮಂಚಾಲೆ ಅಂತೆ. ಆದರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ನನ್ನಪ್ಪ ಇಲ್ಲೇ ಬೆಂಗಳೂರಿನ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರೆ. ನಮ್ಮ ಅಜ್ಜಿ ಅವಾಗವಾಗ ಬಂದು ಮತ್ತೆ ಮಂಚಾಲೆಗೆ ಹೋಗ್ತಾ ಇರ್ತಾರೆ. ನಮ್ಮ ಅಜ್ಜಿಗೆ ನೀವು ಇಲ್ಲೇ ಇದ್ದು ಬಿಡಿ ಅಂದರೂ ನಮ್ಮ ಅಜ್ಜಿಗೆ ಆ ಮಂಚಾಲೆ ಬಿಟ್ಟು ಬರೋಕ್ಕೆ ಇಷ್ಟನೇ ಇಲ್ಲ. ನಾನು ಅಜ್ಜಿಗೆ ಯಾಕಜ್ಜಿ ನಮ್ಮ ಜೊತೆನೇ ಇರ್ಬೋದಲ್ವಾ ಅಂತ ಕೇಳಿದಾಗ ನಮ್ಮ ಅಜ್ಜಿ ಮಂಚಾಲೆಯ ಪ್ರಕೃತಿ ಸೌಂದರ್ಯದ ಬಗ್ಗೆ ಹೇಳೋದನ್ನ ಕೇಳಿದ್ರೆ ನಾನು ಈ ಘರ್ಷಣೆಯ ಬೆಂಗಳೂರು ಬಿಟ್ಟು ಅಲ್ಲೇ ಹೋಗಿ ಸೆಟಲ್ ಆಗಿ ಬಿಡೋಣ ಅನಿಸುತ್ತೆ. ಆ ರೀತಿ ಆ ನೇಚರ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ಅಜ್ಜಿ. ಪ್ರತಿ ತಿಂಗಳಿಗೆ ಒಮ್ಮೆ ಅಜ್ಜಿ ಊರಿಗೆ ಬರೋರು. ಆದರೆ ಈ ಸರಿ ಅವರು 1 ತಿಂಗಳು 2 ತಿಂಗಳಾದರೂ ಬೆಂಗಳೂರಿಗೆ ಬರಲೇ ಇಲ್ಲ. ಫೋನ್ ಟ್ರೈ ಮಾಡಿದರೂ ಕನೆಕ್ಟ್ ಆಗ್ತಿರ್ಲಿಲ್ಲ. ಮಲೆನಾಡು ನೆಟ್ವರ್ಕ್ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಅಲ್ವಾ. ಎಷ್ಟು ಟ್ರೈ ಮಾಡಿದ್ರೂ ಅಜ್ಜಿನ ರೀಚ್ ಆಗೋಕ್ಕಾಗ್ತಾನೆ ಇರಲಿಲ್ಲ. ಆದ್ದರಿಂದ ಗಾಬರಿಯಿಂದ ನಮ್ಮ ಅಪ್ಪನೂ ಆಫೀಸ್ಗೆ ರಜಾ ಹಾಕಿ ನಡೀರಿ ಮಂಚಾಲೆಗೆ ಹೋಗೋಣ ಅಂದರು. ನನಗಂತೂ ಬಹಳ ಖುಷಿ. ಯಾಕಂದರೆ ನಮ್ಮ ಅಜ್ಜಿ ಹೇಳ್ತಿದ್ದ ಚಿಕ್ಕಮಗಳೂರಿನ ಸೌಂದರ್ಯನ ಇಮ್ಯಾಜಿನೇಷನಲ್ಲೇ ಅನುಭವಿಸ್ತಿದ್ದ ನನಗೆ ಕಣ್ಣಾರೆ ನೋಡ್ಬೋದಲ್ಲ ಅಂತ. ಅದಕ್ಕೆ ನಾನು ತುಂಬ ಖುಷಿಯಿಂದನೇ ನಮ್ಮ ಪ್ರಯಾಣ ಶುರು ಮಾಡಿದ್ವಿ ಕಾರಲ್ಲಿ ಮಂಚಾಲೆಗೆ. ನಾವು ಮಂಚಾಲೆಗೆ ತಲುಪುವಷ್ಟರಲ್ಲಿ ರಾತ್ರಿ ಆಗಿತ್ತು. ನಮ್ಮ ಅಜ್ಜಿ ಮಲಗಿಬಿಟ್ಟಿದ್ರು. ಆ ಸುತ್ತ ಕಾಫಿ ಎಸ್ಟೇಟಲ್ಲಿ ಒಬ್ಬಳೇ ಹೆಂಗಸು ಇರೋದಕ್ಕೂ ದಮ್ ಬೇಕು. ಆದರೆ ಇಲ್ಲಿ ಅವೆಲ್ಲ ಕಾಮನ್. ಮತ್ತು ನಮ್ಮ ಅಜ್ಜಿ ಫುಲ್ ಗಟ್ಟಿಗಿತ್ತಿ. ನಾವು ಹೋಗಿ ಬಾಗಿಲು ತಟ್ಟಿದ್ವಿ. ನಮ್ಮ ಅಜ್ಜಿ ಬಾಗಿಲು ತೆರೆದ್ರು. ನಮ್ಮನ್ನು ನೋಡಿ ಅವರಿಗೆ ಒಂಥರ ಮಿಕ್ಸ್ಡ್ ರಿಯಾಕ್ಷನ್. ಇವ್ರು ಯಾಕೆ ಬಂದರು ಇಲ್ಲಿಗೆ ಅನ್ನೋದು ಒಂದು ಕಡೆ, ಆದರೆ ಇಷ್ಟು ವರ್ಷ ಆದಮೇಲೆ ಬಂದಿದ್ದಾರೆ ಅನ್ನೋ ಖುಷಿ ಆ ಕಣ್ಣಲ್ಲಿ ಕಾಣ್ತಾ ಇತ್ತು. ನಾವು ಬರುವಾಗಲೇ ಊಟ ಮುಗಿಸ್ಕೊಂಡು ಬಂದಿದ್ವಿ. ಆದ್ದರಿಂದ ಸೀದಾ ಹಾಸಿಗೆಗೆ ತಲೆ ಕೊಟ್ಟಿದ್ದೆ. ಬೆಳಗ್ಗೆ ಆಗಿದ್ದೇ ಗೊತ್ತಾಗಿಲ್ಲ. ಬೆಳಗ್ಗೆ ಎದ್ದರೆ ನಮ್ಮಜ್ಜಿ ಮುಖದಲ್ಲಿ ಏನೋ ಒಂಥರ ಕಳವಳ. ನಾನು ಅಜ್ಜಿಗೆ ಏನಾಯ್ತು ಅಜ್ಜಿ ಅಂದರೆ, ಏನಿಲ್ಲ ನನಗೇನಾಗುತ್ತೆ, ನಾನು ಚೆನ್ನಾಗಿದ್ದೀನಿ, ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬಾ, ತಿಂಡಿ ತಿನ್ನುವಂತೆ ಅಂದರು. ಆಗ ನಮ್ಮಪ್ಪ ಯಾಕಮ್ಮ ನಾವು ಬಂದಿರೋದು ನಿನಗೆ ಇಷ್ಟ ಆಗಲಿಲ್ವಾ ಅಂದೇ ಬಿಟ್ರು. ಆಗ ನಮ್ಮಜ್ಜಿ ಯಾಕೋ ಹಿಂಗೆಲ್ಲ ಮಾತಾಡ್ತೀಯಾ, ನೀವು ಬಂದಿರೋದು ನನಗೆ ಖುಷಿ, ಆದರೆ ನೀವು ಬಂದಿರೋ ಟೈಮ್ ಸರಿ ಇಲ್ಲ ಅಂದರು. ಆಗ ನಾನು ಯಾಕೆ ಏನಾಯ್ತು ಅಜ್ಜಿ ಅಂದಾಗ ನಮ್ಮೂರಲ್ಲಿ ಕಳೆದ 2 ವಾರದಿಂದ 3 ಜನ ಹುಡುಗರು ಕಾಣೆಯಾಗಿದ್ದಾರೆ ಕಣೋ ಅಂದರು. ಅದಕ್ಕೂ ನೀನು ಹೀಗೆ ಇರೋದಕ್ಕೂ ಏನಜ್ಜಿ ಕಾರಣ ಅಂದಿದ್ದಕ್ಕೆ ಕಾಣೆಯಾಗಿರೋರೆಲ್ಲ ನಮ್ಮ ಪ್ರಣೀತ್ ವಯಸ್ಸಿನ ಹುಡುಗರೆ ಅಂತ ನನ್ನ ಕೈ ಹಿಡ್ಕೊಂಡು ಹೇಳಿದ್ರು. ಆಗ ನಮಗೆ ಒಂದು ಸರಿ ಜೀವ ಹೋಗಿ ಬಂದಂಗಾಯಿತು. ನಾನು ಅಜ್ಜಿಗೆ ಸಮಾಧಾನ ಮಾಡ್ತಾ, ಅಜ್ಜಿ ನೆನ್ನೆ ತಾನೇ ಊರಿಗೆ ಬಂದಿದ್ದೀನಿ, ನನ್ನ ಯಾರಜ್ಜಿ ಕಿಡ್ನ್ಯಾಪ್ ಮಾಡ್ತಾರೆ, ಅಷ್ಟಕ್ಕೂ ನಾನೇನು ಮಾಡಿದ್ದೀನಿ ಅಂತ. ಅದಕ್ಕೆ ಅಜ್ಜಿ ಕಳೆದು ಹೋಗಿರೋ 3 ಜನ ಹುಡುಗರಿಗೂ ನಿನ್ನ ವಯಸ್ಸೇ, ಅದರಲ್ಲಿ 2 ಸಿಟಿಲಿ ಓದ್ತಾ ಇದ್ದವರೆ, ಅವರೇನು ಮಾಡಿರ್ತಾರೆ ನೀನೇ ಯೋಚನೆ ಮಾಡು. ಅದಕ್ಕೆ ಇವತ್ತೇ ಊಟ ಮಾಡಿ ಹೊರಟು ಬಿಡಿ ಅಂದರು. ಅದಕ್ಕೆ ನಾನು ಇಲ್ಲ, ಚಾನ್ಸೇ ಇಲ್ಲ, ನೆನ್ನೆ ತಾನೇ ಬಂದಿದ್ದೀವಿ, ನೀನು ಹೇಳಿದ ಕತೆಗಳ ಥರನೇ ಇದೆಯಾ ಈ ಊರು ಇಲ್ವೋ ಅಂತ ನೋಡಬಾರ್ದಾ. ಅಪ್ಪನೂ 1 ವಾರ ರಜೆ ಹಾಕಿದ್ದಾರೆ, ನನಗೂ ರಜೆ ಇದೆ, ನಾವೆಲ್ಗೂ ಹೋಗಲ್ಲ ಅಂದೆ. ಅದಕ್ಕೆ ಅಪ್ಪನು ಹ್ಞೂ ಅಮ್ಮ, ಊರು ನೋಡಿ ಸುಮಾರು ವರ್ಷನೇ ಆಯಿತು, ಇಲ್ಲೇ 1 ವಾರ ಆರಾಮಾಗಿ ಸುತ್ತಾಡ್ಕೊಂಡು ಹೋಗ್ತೀವಿ ಅಂದರು. ನಮ್ಮಜ್ಜಿ ಬೇಜಾರಿಂದಲೇ ಆಯಿತು ಕಣ್ರಪ್ಪ, ಆದರೆ ನಮ್ಮ ಹುಷಾರಲ್ಲಿ ನಾವಿರಬೇಕು ಅಂದರು. ಅದಕ್ಕೆ ನಾವು ಸರಿ ಅಂದ್ವಿ. ನಮ್ಮಪ್ಪ ಮತ್ತೆ ಅಜ್ಜಿಗೆ ಅಮ್ಮ ಆ ಹುಡುಗರು ಹೇಗೆ ಕಾಣೆಯಾದರು ಅಂದರು. ಅದಕ್ಕೆ ಅಜ್ಜಿ
ನಮ್ಮ ಊರಿಗೆ ಬೆಳಗ್ಗೆ 6:30ಕ್ಕೆ ಎಸ್ಟೇಟ್ ಎಕ್ಸ್‌ಪ್ರೆಸ್ ಬಸ್ ಬರುತ್ತಲ್ವಾ, ಅದರಲ್ಲಿ ಅವರು ಕಾಲೇಜಿಗೆ ಹೋಗೋರು. ಅವತ್ತು ಆಗಸ್ಟ್ 15. ಅವತ್ತು ಎಂದಿನಂತೆ ಬಸ್ಸಲ್ಲಿ ಹೋಗಿರೋದನ್ನ ಊರಿನವರು ನೋಡಿದ್ದಾರೆ ಅಷ್ಟೇ. ಆಮೇಲೆ ಅವರು ಪತ್ತೆನೇ ಇಲ್ಲ ಅಂದರು. ನಾನು ಅಜ್ಜಿಗೆ, ಅಜ್ಜಿ 3 ಜನನೂ ಒಟ್ಟಿಗೆ ಕಾಣಿಸ್ತಿಲ್ಲ ಅಂದರೆ ಎಲ್ಲೋ ಟ್ರಿಪ್ ಹೋಗಿರ್ತಾರೆ ಅಜ್ಜಿ, ಬರ್ತಾರೆ ಬಿಡಿ ಅಂದೆ. ಅದಕ್ಕೆ ಅಜ್ಜಿ, ಇಲ್ಲ ಕಣಪ್ಪ, ಒಬ್ಬ ಮಾತ್ರ ಕಾಣೆಯಾಗಿದ್ದು 15ನೇ ತಾರೀಕು, ಮಿಕ್ಕಿದವರು ಇಬ್ಬರು ಬೇರೆ ಬೇರೆ ದಿನ. ಒಬ್ಬ ಅದೇ ತಿಂಗಳು 20 ಮತ್ತು ಇನ್ನೊಬ್ಬ ಮೊನ್ನೆ 27ನೇ ತಾರೀಕು. ಅದಕ್ಕೆ ನಾನು ಗಾಬರಿಯಿಂದಾನೆ 3 ಜನನೂ ಒಂದೇ ಕಾಲೇಜಾ ಅಂದೆ. ಅದಕ್ಕೆ ಅಜ್ಜಿ, ಇಲ್ಲ ಕಣಪ್ಪ, ಇಬ್ಬರು ಚಿಕ್ಕಮಗಳೂರು ಸೈನ್ಸ್ ಪ್ರೈವೇಟ್ ಕಾಲೇಜಲ್ಲಿ ಓದ್ತಿದ್ರು, ಇನ್ನೊಬ್ಬ ಡಿಪ್ಲೊಮಾ ಓದ್ತಿದ್ದ ಅಂದರು. ನಮ್ಮಪ್ಪ ಕುತೂಹಲದಿಂದ, ಪೊಲೀಸ್ ಇನ್ವೆಸ್ಟಿಗೇಷನ್ ಏನು ನಡೀತಿಲ್ವಾ ಅಮ್ಮ ಅಂದರು. ಅದಕ್ಕೆ ಅಜ್ಜಿ, ಇಷ್ಟು ದಿನ ಪಂಚಾಯತಿಲೇ ಎಲ್ಲ ತಕರಾರು ರಾಜಿ ಆಗ್ತಿತ್ತು, ಇದೇ ಮೊದಲು ಬಾರಿ ಮಂಚಾಲೆ ಪೊಲೀಸ್ ನೋಡ್ತಿರೋದು. ಮೊನ್ನೆ ತಾನೇ ಪೊಲೀಸ್ ಒಬ್ಬರು ಬಂದು ನಮ್ಮ ಹಿಂದೆ ಇರೋ ಸಾಹುಕಾರ ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ದಾರೆ ಅಂದರು. ನನಗೂ ನಮ್ಮ ಅಪ್ಪಂಗೂ ಈ ಕ್ರೈಮ್ ಡೈರಿ ಥ್ರಿಲ್ಲರ್ ಸಿನಿಮಾ ಅಂದರೆ ಒಂಥರ ಇಷ್ಟ. ಅದಕ್ಕೆ ಊಟ ಮಾಡಿ ಆ ಪೊಲೀಸ್ ಮೀಟ್ ಆಗೋಣ ಅಪ್ಪ ಅಂದೆ. ಅದಕ್ಕೆ ನಮ್ಮಪ್ಪ, ಹೂ ಕಣೋ, ಅವರನ್ನು ಮಾತಾಡಿಸಿದ್ರೆ ಇನ್ನೂ ಸರಿಯಾಗಿ ಗೊತ್ತಾಗುತ್ತೆ ಅಂದರು. ಅದಕ್ಕೆ ನಾನು, ಅಪ್ಪ ಇನ್ನೊಂದು ವಾರ ಫುಲ್ ಥ್ರಿಲ್ ಆಗಿರುತ್ತೆ, ನಾವು ಹೇಗೆ ಕಂಡುಹಿಡಿತಾರೆ ಅಂತ ನೋಡ್ಬೋದು ಅಂದೆ. ನಮ್ಮಪ್ಪ, ಹೌದು ನಿಜ, ಸೂಪರ್ ಆಗಿರುತ್ತೆ ಅಂದರು. ನಾವು ಊಟ ಮುಗಿಸಿ ಪೊಲೀಸ್ ಗೆಸ್ಟ್ ಹೌಸ್ ಕಡೆ ಹೆಜ್ಜೆ ಹಾಕಿದ್ವಿ. ನಾನು ನಮ್ಮಪ್ಪ ಹೋಗಿ ಪೊಲೀಸ್ ಹತ್ರ ಮಾತಾಡಿದಾಗಲೇ ಗೊತ್ತಾಗಿತ್ತು, ಈ ಕೇಸ್ ನಾವು ಅಂದ್ಕೊಂಡಷ್ಟು ಸಿಂಪಲ್ ಆಗಿಲ್ಲ, ಇಲ್ಲಿ ಏನೇನೋ ಊಹೆಗೆ ಮೀರಿದ್ದು ನಡೀತಿದೆ ಅಂತ. ಪೊಲೀಸರ ಹತ್ರ ನಮ್ಮಪ್ಪ, ಸರ್, ಕಾಣೆಯಾಗಿರೋ ಹುಡುಗರ ಬಗ್ಗೆ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಕೇಳಿದ್ರು. ಆಗ ಪೊಲೀಸ್ ನಮ್ಮಪ್ಪನ್ನೇ ನೋಡ್ತಾ, ನೀನು ಪರಮೇಶ್ ತಾನೇ ಅಂದರು. ಆಗ ನಮ್ಮಪ್ಪ, ನಿಮಗೆ ನನ್ನ ಹೆಸರು ಹೇಗೆ ಗೊತ್ತು ಅಂತ ಕೇಳಿದರು. ಆಗ ಪೊಲೀಸ್, ಲೋ ಪರ್ಮಿ, ನಾನು ಕಣೋ ವಿಕ್ರಮ್ ಅಂದರು. ಆಗ ಗೊತ್ತಾಯಿತು ಪೊಲೀಸ್ ಮತ್ತು ನಮ್ಮಪ್ಪ ಕಾಲೇಜ್ ಮೇಟ್ಸ್ ಅಂತ. ಇಬ್ಬರು ಚಿಕ್ಕಮಗಳೂರಿನಲ್ಲೇ ಡಿಗ್ರಿ ಮುಗಿಸಿದ್ರು, ಬಟ್ ಈಗ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಅಲ್ಲಿಗೆ ಕೇಸ್ ಬಗ್ಗೆ ಕೇಳೋಕ್ಕೆ ಬಂದವನಿಗೆ ಅವ್ರ ಕಾಲೇಜ್ ಸ್ಟೋರಿ ಹೇಳೋಕ್ಕೆ ಶುರು ಮಾಡಿದರು. ನಾನು ಕೇಳೋವರೆಗೂ ಕೇಳಿ, ಅಂಕಲ್, ಆ ಹುಡುಗರು ಸಿಕ್ಕಿದ್ರಾ ಅಂತ ಕೇಳೇ ಬಿಟ್ಟೆ. ಆಗ ಪೊಲೀಸ್ ಅಂಕಲ್, ಹುಡುಕ್ತಾ ಇದ್ದೀವಿ ಕಣಪ್ಪ, ಈ 3 ಜನ ಕಾಣೆ ಆಗಿರೋರು ಕಾಲೇಜ್ಗೆ ಹೋಗ್ತೀವಿ ಅಂತ ಹೇಳಿ ಹೋಗಿದ್ದಾರೆ, ಆದರೆ ಯಾರೂ ವಾಪಸ್ಸು ಬಂದಿಲ್ಲ. 3 ಜನ ಎಲ್ಲೋ ಟ್ರಿಪ್ ಹೋಗಿದ್ದಾರೆ ಅಂತ ಅಂದ್ಕೊಳ್ಳೋಣ ಅಂದರೆ 3 ಜನ ಕಾಣೆಯಾಗಿರೋದು ಬೇರೆ ಬೇರೆ ದಿನ. ಒಂದು ಕಾಮನ್ ವಿಷಯ ಏನಂದರೆ, ಈ 3 ಜನ ಕಾಣೆಯಾಗೋಕ್ಕಿಂತ ಮುಂಚೆ ಟ್ರಾವೆಲ್ ಮಾಡಿರೋದು ಈ ಊರಿಗೆ ಬರೋ ಎಸ್ಟೇಟ್ ಎಕ್ಸ್‌ಪ್ರೆಸ್ಸಲ್ಲಿ. 3 ದಿನ ಕಾಲೇಜಿಗೆ ಅದೇ ಬಸ್ಸಲ್ಲಿ ಹೋಗೋರು, ಆದರೆ ಅವತ್ತು ಹೋದವರು ವಾಪಸ್ ಬಂದಿಲ್ಲ ಅಂದರು. ಅದಕ್ಕೆ ನಮ್ಮಪ್ಪ, ವಿಕ್ಕಿ, ಯಾರ ಮೇಲಾದರೂ ಡೌಟ್ ಇದೆಯಾ ಅಂದರು. ಅದಕ್ಕೆ ಪೊಲೀಸ್ ಅಂಕಲ್, ಡೌಟ್ ಅಂತ ಏನಿಲ್ಲ ಪರ್ಮಿ, ಯಾಕಂದರೆ ಇನ್ನೂ 17 ವರ್ಷದ ಹುಡುಗರನ್ನ ಯಾರು ಕಿಡ್ನ್ಯಾಪ್ ಮಾಡ್ತಾರೆ, ಏನು ದುಶ್ಮನಿ ಇರುತ್ತೆ ಹೇಳು. ಆದರೂ ಆ ಬಸ್ ಡ್ರೈವರ್ ಕಂಡಕ್ಟರ್ನೆಲ್ಲ ವಿಚಾರಿಸಿದ್ವಿ. ಅವರು, ಇಲ್ಲ ಸರ್, ಅವತ್ತೇನೋ ಬಂದಿದ್ದು ನಿಜ, ಆದರೆ ಅವತ್ತಿನ ದಿನ 3 ಬರೋರಲ್ಲಿ 2 ಮಾತ್ರ ಬಂದರು, ಈಗ ನೋಡಿದ್ರೆ ಆ 2 ಕಾಣೆಯಾಗಿದ್ದಾರೆ ಅಂತ ಅವರೇ ಬೇಜಾರು ಮಾಡ್ಕೊತಿದ್ರು ಅಂದರು. ಅದಕ್ಕೆ ನಮ್ಮಪ್ಪ, ಕಾಲೇಜಿಗೆ ವಿಚಾರಿಸಿದರೆ ಏನೋ ವಿಚಾರ ತಿಳಿತಿತ್ತಲ್ವಾ ಅಂತ ಹೇಳಿದ್ರು. ಅದಕ್ಕೆ ಪೊಲೀಸ್ ಅಂಕಲ್, ಕಾಲೇಜಲ್ಲಿ ಬೇಸಿಕ್ ಇನ್ವೆಸ್ಟಿಗೇಷನ್ ಆಯಿತು ಅಂದರು. ಅವತ್ತು ಆಗಸ್ಟ್ 15ನೇ ತಾರೀಕು ಆ 3 ಕಾಲೇಜ್ಗೆ ಹೋಗಿರೋದಕ್ಕೆ ರೆಕಾರ್ಡ್ಸ್ ಇದೆ, ಯಾಕಂದರೆ ಅವತ್ತು ಸ್ವಾತಂತ್ರ್ಯ ದಿನಾಚರಣೆ. ಅವತ್ತಿನ ದಿನ ಮೊದಲನೇ ಅವನು ಕಾಣೆಯಾಗಿದ್ದು. ಅವತ್ತು ಆ 3 ಜನನೂ ಆ ಪ್ರೋಗ್ರಾಮ್ಗೆ ವಾಲಂಟಿಯರಾಗಿ ಕೆಲಸ ಮಾಡಿದ್ದಾರೆ, ಆದರೆ ಇನ್ನಿಬ್ಬರು ಕಾಣೆಯಾಗಿರೋದು ಭಾನುವಾರ, ಅಂದರೆ ರಜಾ ದಿನ. ಸೊ ನಾವು ಕಾಲೇಜಿಗೆ ಜಾಸ್ತಿ ಕೇಳೋಕ್ಕಾಗಲ್ಲ. ಮತ್ತು ಈಗಿನ ಕಾಲದ ಹುಡುಗರು ಭಾನುವಾರನೂ ಕಾಲೇಜ್ ಅಂತ ಹೇಳಿ ಟ್ರಿಪ್ ಕಿಪ್ ಅಂತ ಸುತ್ತಾಡೋಕ್ಕೆ ಹೋಗ್ತಾರೆ. ಹಾಗೇನೆ ಅವತ್ತು ಕಾಣೆಯಾಗಿರೋ 2 ಅವತ್ತಿನ ದಿನ ಕಾಲೇಜು ಅಂತಾನೆ ಹೇಳಿ ಹೋಗಿದ್ದಾರೆ ಅಂದರು. ಅದಕ್ಕೆ ನಾನು ಪೊಲೀಸ್ ಅಂಕಲ್ಗೆ, ಆ ಹುಡುಗರಿಗೂ ಊರಿನವ್ರಿಗೂ ಏನಾದ್ರು ಜಗಳ ಇತ್ತಾ ಅಂತ ಕೇಳಿದೆ. ಅದಕ್ಕೆ ಅವರು, ಇಲ್ಲ ಕಣಪ್ಪ, ಜಗಳ ಅಂತ ಏನಿಲ್ಲ, ಬಟ್ ಆ ಊರಿನ ಜಮೀನ್ದಾರರ ಮಗನಿಗೂ ಆ ಹುಡುಗರಿಗೂ ಜಗಳ ಬಸ್ಸಿನ ಸೀಟಿನ ವಿಚಾರಕ್ಕೆ ಆಗ್ತಿತ್ತಂತೆ. ಅಂದರೆ ಬಸ್ಸಲ್ಲಿ ಅವನಿಗೆ ಸೀಟ್ ಸಪ್ರೇಟ್ ರಿಸರ್ವ್ ಮಾಡಿರಬೇಕಿತ್ತಂತೆ. ಅದಕ್ಕೆ ಈ ಹುಡುಗರು ಎಲ್ಲ ಸೇರಿ ಅವನಿಗೆ ಬೈದು ಬಸ್ಸಿಂದ ಇಳಿಸಿದ್ದಾರೆ. ಅದಕ್ಕೆ ಜಮೀನ್ದಾರರೇ ಆ ಹುಡುಗರಿಗೆ ವಾರ್ನಿಂಗ್ ಕೊಟ್ಟು ಅವರ ಮಗನಿಗೆ ಕಾರು ಅರೇಂಜ್ ಮಾಡಿದ್ರಂತೆ. ಕಾಲೇಜಿಗೆ ಓಡಾಡೋಕ್ಕೆ ಈಗಲೂ ಅವನು ಕಾರಲ್ಲೇ ಕಾಲೇಜಿಗೆ ಹೋಗಿ ಬರ್ತಾನಂತೆ ಅಂದರು. ಅದಕ್ಕೆ ಅಪ್ಪ ಇದ್ದವರು ಪೊಲೀಸ್ ಅಂಕಲ್ಗೆ, ವಿಕ್ಕಿ, ನಾವ್ಯಾಕೆ ಹೋಗಿ ಒಮ್ಮೆ ಜಮೀನ್ದಾರನ ವಿಚಾರಿಸ್ಬಾರ್ದು ಅಂದರು. ಅದಕ್ಕೆ ಪೊಲೀಸ್ ಅಂಕಲ್, ಇಷ್ಟು ಚಿಕ್ಕ ವಿಚಾರಕ್ಕೆ ಜಮೀನ್ದಾರರ ಮೇಲೆ ಅನುಮಾನ ಪಡೋ ಹಾಗಿಲ್ಲ, ಅದು ಅಲ್ಲದೆ ಅವರು ಭಾಳ ದೊಡ್ಡ ಮನುಷ್ಯರು ಈ ಊರಿಗೆ ಅಂದರು. ಅದಕ್ಕೆ ಅಪ್ಪ ಇದ್ದವರು, ನ್ಯಾಯ ಮತ್ತು ಕಾನೂನು ಎಲ್ರಿಗೂ ಒಂದೇ, ತಪ್ಪು ಮಾಡಿದವರು ಯಾರೇ ಆದರೂ ಶಿಕ್ಷೆ ಆಗಲೇಬೇಕು, ನಡಿ ಹೋಗೋಣ, ನಾನು ಬರ್ತೀನಿ, ಅದೇನಾಗುತ್ತೆ ನೋಡೇ ಬಿಡೋಣ ಅಂದರು. ಅದಕ್ಕೆ ಪೊಲೀಸ್ ಅಂಕಲ್, ಆಯಿತು ನಡಿ, ಅದು ಒಂದು ಹಾಗೇ ಬಿಡಲಿ, ನೋಡೇ ಬಿಡೋಣ, ಏನಾದರೂ ಕ್ಲೂ ಸಿಗ್ಬೋದಾ ಅಂತ ಅಂದರು. ಹಾಗಂತ ಹೇಳಿ ನಾವು 3 ಬಾಗಿಲಿನ ಹತ್ರ ಹೋದ್ವಿ. ಆ ಕಡೆಯಿಂದ ಕಾರಲ್ಲಿ ಜಮೀನ್ದಾರರು ಮತ್ತು ಅವ್ರ ಹೆಂಡತಿ ಅಳ್ತಾ
ನನ್ನ ಮಗ ಕಾಣಿಸ್ತಿಲ್ಲ ಪೊಲೀಸರೇ, ಏನಾದ್ರು ಮಾಡಿ ಹುಡುಕೊಡಿ ಪ್ಲೀಸ್ ಅಂದರು. ಪೊಲೀಸ್ ಅಂಕಲ್ ಜಮೀನ್ದಾರರಿಗೆ, ಅಳ್ಬೇಡಿ ಜಮೀನ್ದಾರರೇ, ಏನಾಯಿತು ಸರಿಯಾಗಿ ಹೇಳಿ ಅಂದಾಗ, ನನ್ನ ಮಗ ಕಾಲೇಜ್ ಅಂತ ಇವತ್ತು ಬೆಳಗ್ಗೆ ಹೋದವನು ವಾಪಸ್ ಬಂದಿಲ್ಲ. ಡ್ರೈವರ್ ಕಾಲೇಜ್ ಹತ್ರನೇ ಹೋಗಿ ಬಿಟ್ಟು ಬಂದೆ ಅಂತ ಹೇಳ್ತಿದ್ದಾನೆ. ಆದರೆ ಈಗ ಕರ್ಕೊಂಡು ಬರೋಕ್ಕೆ ಹೋದರೆ ಕಾಲೇಜಲ್ಲಿ ಅವನು ಇಲ್ವಂತೆ. ಪ್ರಿನ್ಸಿಪಲ್ ಕೇಳಿದ್ರೆ ಇವತ್ತು ಭಾನುವಾರ ಕಾಲೇಜೇ ಇಲ್ಲ ಅಂದ್ರಂತೆ. ನನಗೆ ಕೈ ಕಾಲು ಹೊಡ್ತಿಲ್ಲ ಸರ್, ಪ್ಲೀಸ್ ನನ್ನ ಮಗನ್ನ ಹುಡುಕಿ ಕೊಡಿ ಸರ್, ನಿಮ್ಮ ಕೈ ಮುಗಿತೀನಿ ಅಂತ ಜಮೀನ್ದಾರರು ಹೆಂಡತಿ ಪೊಲೀಸರು ಬೇಡ್ಕೊಳ್ತಿದ್ರು. ಇತ್ತ ನಾನು ನಮ್ಮಪ್ಪ ಗಾಬರಿಯಿಂದ ಮುಖ ನೋಡ್ಕೊಳ್ತಾ ಇದ್ವಿ. ಈ ಮೂವರ ಕಿಡ್ನ್ಯಾಪ್ಗೆ ಜಮೀನ್ದಾರರ ಮೇಲೆ ಅನುಮಾನ ಪಡ್ತಿದ್ದ ನಮಗೆ ಜಮೀನ್ದಾರ ಮಗನು ಸೇಮ್ ಪ್ಯಾಟ್ರನ್ನಲ್ಲಿ ಕಿಡ್ನ್ಯಾಪ್ ಆಗಿದ್ದಾನೆ ಅಂತ ಗೊತ್ತಾಯಿತು. ಹಾಗಾದರೆ ಈ ಕಿಡ್ನ್ಯಾಪ್ ಎಲ್ಲ ಯಾರು, ಯಾಕೆ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ನೀವು ಮುಂದಿನ ಭಾಗಕ್ಕೆ ಕಾಯಲೇಬೇಕು. ತುಂಬ ಸಮಯ ತಗೊಳ್ಳಲ್ಲ, ಆದಷ್ಟು ಬೇಗ ಸಿಗ್ತೀವಿ. ಧನ್ಯವಾದಗಳು.